ಇಮ್ಯಾಜಿನ್ ಮಾಡಿ, ನೀವೊಂದು ಒಳ್ಳೆ ಬುಕ್ ಓದ್ತಾ ಇದ್ದೀರಾ ಅಥವಾ ವಾಕ್ ಮಾಡ್ತಾ ಇದ್ದೀರಾ, ಮತ್ತು ಸಡನ್ ಆಗಿ ನಿಮ್ಮ ತಲೆಯಲ್ಲಿ ಒಂದು ಬ್ರಿಲಿಯಂಟ್ ಸ್ಟೋರಿ ಐಡಿಯಾ ಹೊಳೆಯುತ್ತೆ. ಅದೆಷ್ಟು ಸಖತ್ತಾಗಿದೆ ಅಂದರೆ ನಿಮ್ಗೆ ಬಿಲೀವೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ತಲೆಯಿಂದ ಬಂದಿರೋದು ಅಂತ. ಈ ಮಾಸ್ಟರ್ ಪೀಸಿಂದ ಬರೋ ದುಡ್ಡನ್ನ ಹೆಂಗೆ ಉಡಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಸ್ಕೆಚ್ ಬುಕ್ ಅಥವಾ ಟ್ಯಾಬ್ಲೆಟ್ ಕಡೆ ಎದ್ದು ಬಿದ್ದು ಓಡ್ತೀರಾ. ಆದರೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಈಗಷ್ಟೇ ಇಷ್ಟು ಕ್ಲಿಯರಾಗಿ ಪಿಕ್ಚರ್ ಇತ್ತಲ್ವಾ, ಅದು ಸಂಹೌ ಪೇಪರ್ ಮೇಲೆ ಬರ್ತಾನೆ ಇಲ್ಲ. ನೀವು ಯೋಚನೆ ಮಾಡ್ತಾ ಇದ್ದಿದ್ದು ಬಹುಶಃ ಈ ಥರ ಕಾಣ್ತಾ ಇತ್ತೇನೋ, ಆದರೆ ನೀವು ಡ್ರಾ ಮಾಡಿರೋದು ಬಹುಶಃ ಈ ಥರ ಕಾಣ್ತಾ ಇರ್ಬೋದು. ಇದು ನಿಮಗೆ ಫೆಮಿಲಿಯರ್ ಅನ್ನಿಸಿದ್ರೆ ನೀವೊಬ್ಬರೇ ಇಲ್ಲ. ನನ್ನ ತಲೆಯಲ್ಲಿ ಪ್ರತಿ ಸಲನೂ ಐಡಿಯಾ ಬಂದಾಗ ನನ್ನ ಜೊತೆ ಇದ್ದೇ ಆಗುತ್ತೆ. ಸ್ಟೋರಿ ನನ್ನ ತಲೆಯಲ್ಲಿ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಪರ್ಫೆಕ್ಟ್. ಮತ್ತು ಅದನ್ನು ಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದಾಗ ನೋಡ್ತೀನಿ ನನಗೆ ಅದರ ಪ್ರತಿಯೊಂದು ಡೀಟೇಲ್ನ ವಿಜುವಲೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಮತ್ತು ಅದರಿಂದ ಹೆಲ್ಪ್ ಆಗಲಿಕ್ಕೆ ಸ್ವಲ್ಪ ರೆಫರೆನ್ಸಸ್ಸನ್ನು ನೋಡ್ತೀನಿ. ಮತ್ತು ಅದನ್ನು ನೋಡಿದ್ಮೇಲೆ ನನ್ನ ಐಡಿಯಾಸ್ ಇನ್ನೂ ಬೆಟರ್ ಆಗಿಬಿಡುತ್ತೆ ಮತ್ತು ಇನ್ನೂ ಗ್ರ್ಯಾಂಡ್ ಆಗುತ್ತೆ. ಆದರೆ ಅದನ್ನು ಡ್ರಾ ಮಾಡೋದು ಅಷ್ಟೇ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಮುಂದೆ ಹೋಗ್ತಾನೆ ಇರ್ತೀನಿ, ಆದರೆ ಈ ಪಾಯಿಂಟ್ನಲ್ಲಿ ನನ್ನ ಆರ್ಟ್ನಲ್ಲಿ ಅದೆಷ್ಟು ಮಿಸ್ಟೇಕ್ಸ್ ಆಗಿದೆ ಅಂದರೆ ನಾನು ಅದನ್ನು ನೋಡಿದಾಗ ಅದರಲ್ಲಿ ಸ್ಟೋರಿ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಮತ್ತು ಈಗೇನು ಮಾಡೋದು? ಐನೋ, ನಾನು ಸ್ವಲ್ಪ ಟ್ಯೂಟೋರಿಯಲ್ಸನ್ನು ನೋಡ್ತೀನಿ ಮತ್ತು ಒಂದೆರಡು ಆರ್ಟ್ ಬುಕ್ಸ್ನ ಓದಿದ್ಮೇಲೆ ಅದರಿಂದ ನನ್ನ ಆರ್ಟ್ ಬೆಟರ್ ಆಗಿಬಿಡುತ್ತೆ. ಆದರೆ ವೇಟ್, ಇದು ಕೆಲಸ ಯಾಕೆ ಮಾಡ್ತಾ ಇಲ್ಲ? ಅದೇನಾಗ್ತಾ ಇದೆ? ಓನು ನನ್ನ ಆರ್ಟ್ ಜರ್ನಿಯ ಮೊದಲನೇ 6 ತಿಂಗಳಲ್ಲಿ ನಾನು ಸುಮಾರು ದೊಡ್ಡ ತಪ್ಪು ಮಾಡಿದ್ದೆ. ಮತ್ತು ಅದರಿಂದ ನಾನು ಇವತ್ತು 7 ತಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಅವು ನಾನು ಬೆಟರ್ ಸ್ಟೋರಿ ಟೆಲ್ಲರ್ ಆಗೋದ್ರಿಂದ ಹೇಗೆ ತಡೆದು ಅಂತ ಕೂಡ ಹೇಳ್ತಾ ಇದ್ದೀನಿ. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಚಿಕ್ಕವಳಿದ್ದಾಗಿಂದನೂ ಡ್ರಾ ಮಾಡಿರಲಿಲ್ಲ ಮತ್ತು ಅದರಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲಾಗಿತ್ತು ಅಂತ. ಆದರೆ ನನಗೆ ಆ್ಯನಿಮೇಟರ್ ಆಗಬೇಕು ಅನ್ನಿರೋ ಡ್ರೀಮ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ನಾನು ಡ್ರಾಯಿಂಗ್ ಕಲೀಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ನಾನು ನನ್ನ ಜರ್ನಿನಲ್ಲಿ ಯಾವಾಗ ಸೀರಿಯಸ್ ಆದ್ನೋ ಆಗ ನನಗೆ 1 ವರ್ಷ ಡೆಡ್ಲೈನ್ ಕೊಟ್ಟಿದ್ದೆ. ಆರ್ಟ್ನಲ್ಲಿ ಏನೇನಿದೆಯೋ ಅದು ಎಲ್ಲದನ್ನು ಕಲೀಲಿಕ್ಕೆ 1 ವರ್ಷ ಸಾಕಾಗಿತ್ತು ಅಂತ ಅನಿಸಿತ್ತು ನನಗಾಗ. ಮತ್ತು ಕ್ವಿಕ್ ಗ್ರೋತ್ಗೋಸ್ಕರ ತುಂಬ ಶಾರ್ಟ್ಕಟ್ಸ್ ಕೂಡ ತೊಗೊಂಡೆ. 3 to 5 minutes ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ನೋಡೋದು, ಮತ್ತು ಬೇರೆ ಆರ್ಟಿಸ್ಟಿಂದ ಕಾಪಿ ಮಾಡಿ ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡೋದು. ಆದರೆ ಅದರಿಂದ ನನಗೆ ಬೇಕಾಗಿರುವಂಥ ಒರಿಜಿನಲ್ ಸ್ಟೋರೀಸ್ ಹೇಳಲಿಕ್ಕೆ ನನಗೆ ಹೆಲ್ಪ್ ಆಗಲಿಲ್ಲ. ಅದರಿಂದ ಬರೋಣ ನೆಕ್ಸ್ಟ್ ಮಿಸ್ಟೇಕ್ ಮೇಲೆ. ನೀವು ಡ್ರಾ ಮಾಡಿರೋ ಮುಖಗಳು ಹಿಂಗು ತಿಂದ ಮಂಗನ್ ಥರ ಕಾಣುತ್ತವೆಯೇ? ನೀವು ಡ್ರಾ ಮಾಡಿರೋ ಕೈಗಳು ಮೂಳೆ ಇಲ್ಲದ ಮಾಂಸದ ಬುಟ್ಟಿ ಥರ ಇವೆಯೇ? ದಿನದಲ್ಲಿ 26 ತಾಸು ಟ್ಯೂಟೋರಿಯಲ್ಸ್ ನೋಡಿ ಕೂಡ ಇಂಪ್ರೂವ್ಮೆಂಟ್ ಕಾಣೋದಿಲ್ಲವೇ? ಆ ದಿನಗಳಿಗೆ ಹೇಳಿ ಬಾಯ್. ಈ ಹೊಸ ರೆವಲ್ಯೂಷನರಿ ಫಾರ್ಮ್ಯುಲಾದಿಂದ ನೀವು ತಾಸುಗಟ್ಟಲೆ ಜೆಸ್ಚರ್ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ, ಮತ್ತು ಪರ್ಸ್ಪೆಕ್ಟಿವ್ ಮತ್ತು ಅನಾಟಮಿ ಕಲಿಯೋ ಪ್ರಯಾಸನೂ ಮಾಡಬೇಕಾಗಿಲ್ಲ. ಈ ವಿಚಾರಗಳನ್ನು ತಲೆಯಿಂದ ದೂರ ಮಾಡಿ ಮತ್ತು ನೀವು ಮ್ಯಾಜಿಕಲಿ ಡ್ರಾಯಿಂಗ್ನಲ್ಲಿ ಬೆಟರ್ ಆಗ್ತೀರಿ ಅಂತ ಕೇವಲ ಆಸೆ ಪಡ್ತಾ ಇರಿ. ರಿಯಾಲಿಟಿನ ಡಿನೈ ಮಾಡ್ತಾ ನೀವು ನಿಮಗೆ ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ನ ಉಡುಗೊರೆ ಕೊಡಿ. ನೀವು ಯಾವಾಗಲಾದರೂ ಕ್ಯಾರಮ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಟ್ರಿಕಿ ಶಾಟ್ಸ್ ಆಡಬೇಕಾದ್ರೆ ಸ್ಟ್ರೈಕರನ್ನು ಸೀದಾ ಹೊಡಿಬಾರ್ದು ಅಂತ. ಅದು ಬೋರ್ಡಿಂದ ಬೌನ್ಸ್ ಆಗಿ ಅಲ್ಲೇ ನಿಂತುಬಿಡುತ್ತೆ. ಆ ಶಾಟ್ನ ಮಾಡಬೇಕು ಅಂದರೆ ಸ್ಟ್ರೈಕರ್ನ ಬೋರ್ಡಿನ ಸೈಡ್ಸಿಂದ ಬೌನ್ಸ್ ಮಾಡಿಸಿ ಹೊಡಿಬೇಕಾಗುತ್ತೆ. ಹಾಗೆ ನನಗೆ ಮೊದಲು ಅನ್ನಿಸ್ತಿತ್ತು, ನನಗೆ ಆ್ಯನಿಮೇಟರ್ ಆಗೋ ಶಾಟ್ ಮಾಡಬೇಕಂದ್ರೆ ನನಗೆ ಏನು ಕಾಣಿಸ್ತಾ ಇದೆಯೋ ಅದನ್ನಷ್ಟೇ ಕಲಿಬೇಕು ಅಂತ. ಅಂದರೆ ಒರಿಜಿನಲ್ ಕ್ಯಾರೆಕ್ಟರ್ಸ್ ಮಾಡಿ ಅವನ್ನು ಮೂವ್ ಮಾಡಬೇಕು, ಮೀನಿಂಗ್ ಸ್ಟ್ರೈಕರ್ನ ಸೀದಾ ಹೊಡಿಬೇಕು ಅಂತ. ಆದರೆ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲಾಗಿತ್ತು ಈ ಜೆಸ್ಚರ್ ಡ್ರಾಯಿಂಗ್, ಅನಾಟಮಿ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಕಲಿತ್ರೆ ನನಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಮೀನಿಂಗ್ ಸ್ಟ್ರೈಕರ್ನ ಬೋರ್ಡಿನ ಸೈಡಿಗೆ ಬೌನ್ಸ್ ಮಾಡಿ ಹೊಡೆಯೋದ್ರಿಂದ ನನಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಬೇಸಿಕ್ಲಿ ನಾನು ಬರೀ ಆ್ಯನಿಮೇಟರಿನ ಜಾಬ್ ಟೈಟಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದಿದ್ದೆ. ಅದಕ್ಕೆ ನನಗೆ ಬರೀ ಅವರು ಕ್ಯಾರೆಕ್ಟರ್ಸನ್ನು ಮೂವ್ ಮಾಡೋದಷ್ಟೇ ಕಾಣ್ತಾ ಇತ್ತು. ಆದರೆ ನಾನು ಅವ್ರ ಸ್ಕಿಲ್ ಮೇಲೆ ಫೋಕಸ್ ಮಾಡಿದರೆ ನನಗೆ ಗೊತ್ತಾಗ್ತಿತ್ತು ಅವ್ರು ಬರೀ ಕ್ಯಾರೆಕ್ಟರ್ಸನ್ನು ಮೂವ್ ಅಷ್ಟೇ ಮಾಡೋದಲ್ಲ, ಅವ್ರು ಅದರಲ್ಲಿ ಜೀವ ತುಂಬ್ತಾರೆ ಅಂತ. ಮೊದಲು ನನಗೊಂದು ಸಿಂಪಲ್ ಡ್ರಾಯಿಂಗ್ ಮಾಡ್ಲಿಕ್ಕೆ ಕೂಡ ತುಂಬಾ ಟೈಮ್ ಹಿಡಿತಿತ್ತು. ಕೆಲವೊಮ್ಮೆ ಒಂದು ಪೂರ್ತಿ ದಿನ ಹಿಡಿತಿತ್ತು. ಮತ್ತು ಅದು ಫಿಸಿಕಲಿ ತುಂಬ ಟೈರಿಂಗ್ ಕೂಡ ಅನ್ನಿಸ್ತಿತ್ತು. ಅದಕ್ಕೆ ಜಾಸ್ತಿ ಡ್ರಾ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಏನೇನು ಡ್ರಾ ಮಾಡ್ತಿದ್ನೋ
ಅದನ್ನ ನನ್ನ ಜೀವಕ್ಕಿಂತನೂ ಹೆಚ್ಚಾಗಿ ಕಾಪಾಡ್ತಾ ಇದ್ದಿದ್ದೆ. ಮತ್ತು ಅದನ್ನ ಡ್ರಾ ಮಾಡ್ಲಿಕ್ಕೆ ಅಷ್ಟೆಲ್ಲ ಎಫರ್ಟ್ ಹಾಕಿರೋ ಕಾರಣಕ್ಕೆ ಅದರಲ್ಲಿರೋ ಮಿಸ್ಟೇಕ್ಸ್ ನನ್ನ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅದರಿಂದ ಬರೋಣ ಮುಂದಿನ ಮಿಸ್ಟೇಕ್ ಮೇಲೆ. ನಿಮ್ಗೊಂದು ಒಗಟ್ ಕೇಳ್ತೀನಿ, ನಿಮ್ ಪ್ರಕಾರ ಮೊದಲು ಒಂದು ಒಳ್ಳೆ ಕ್ರಿಟಿಕ್ ಬರುತ್ತಾ ಅಥವಾ ಒಳ್ಳೆ ಪೋರ್ಟ್ಫೋಲಿಯೋ ಬರುತ್ತಾ? ಮೊದ್ಲು ಇದನ್ನೇ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತಿದ್ದೆ ಒಳ್ಳೆ ಪೋರ್ಟ್ಫೋಲಿಯೋ ಅಂತ. ಯಾಕೆಂದ್ರೆ ನನಗೆ ಅನ್ನಿಸ್ತಿತ್ತು ನನ್ನ ಆರ್ಟನ್ನ ಕ್ರಿಟಿಕಿಗೆ ಹೇಗೆ ಹಾಕ್ಲಿ, ಎಲ್ಲರಿಗೂ ನನ್ ಕೆಟ್ಟ ಡ್ರಾಯಿಂಗ್ಸ್ ಕಂಡ್ಬಿಡುತ್ತೆ. ನನ್ನ ಪ್ರಕಾರ ನಾನು ಮೊದಲು ಒಳ್ಳೆ ಆರ್ಟಿಸ್ಟ್ ಆಗಿ ಅದಾದ್ಮೇಲೆ ನನ್ನ ಆರ್ಟನ್ನ ಕ್ರಿಟಿಕಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ನಾನು ಮೊದಲು ನೆಲದ ಮೇಲೆ ಸ್ವಿಮ್ಮಿಂಗ್ ಕಲ್ತು ಅದಾದ್ಮೇಲೆ ನೀರ್ನಲ್ಲಿ ಇಳಿತೀನಿ ಅಂತ ಹೇಳ್ದಂಗಾಯ್ತು. ನನಗಾಗ ಅರ್ಥ ಆಗ್ತಾ ಇಲ್ಲಾಗಿತ್ತು ಒಳ್ಳೆ ಪೋರ್ಟ್ಫೋಲಿಯೋನಲ್ಲಿ ಒಳ್ಳೆ ಆರ್ಟ್ ವರ್ಕ್ ಹಾಕಬೇಕು ಅಂತ ಮೊದಲು ಆರ್ಟ್ ವರ್ಕ್ ಮೇಲೆ ಒಳ್ಳೆ ಕ್ರಿಟಿಕ್ ತಗೊಬೇಕು ಅಂತ. ಆರ್ಟ್ ಕಲಿಯೋಕೆ ಶುರು ಮಾಡಿದಾಗ ಮೊದಲನೇ ತಿಂಗಳಲ್ಲಿ ನನ್ನ ಟಿಪಿಕಲ್ ಡೇ ಹೀಗೆ ಕಾಣಿಸ್ತಿತ್ತು. ನನ್ನ ಪಂಪಪ್ ಮಾಡ್ಕೊಳ್ಳಿಕ್ಕೆ ಯೂಟ್ಯೂಬ್ನಲ್ಲಿ ಪ್ರೋ ಆರ್ಟಿಸ್ಟನ್ನ ವಿಡಿಯೋಸ್ ನೋಡ್ತಿದ್ದೆ. ಆಮೇಲೆ ನಂದೇ ಡ್ರಾಯಿಂಗ್ ಮಾಡಲಿಕ್ಕೆ ಕೂರ್ತಿದ್ದೆ. ಒಂದು ಡ್ರಾಯಿಂಗ್ ಮಾಡ್ತಿದ್ದೆ, ಡ್ರಾಯಿಂಗು ಚೆನ್ನಾಗಿ ಬಂದಿಲ್ಲ ಮತ್ತು ಸ್ಟೋರಿನೂ ಚೆನ್ನಾಗಿ ಬಂದಿಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಿದ್ದೆ. ಮತ್ತು ಉಳಿದ ದಿನ ಪೂರ್ತಿ ನನ್ನ ಮೇಲೆ ನಾನು ಬೈಕೋತಾ ಕೂತ್ಕೊಂಡಿರ್ತಿದ್ದೆ. ಇಷ್ಟೆಲ್ಲ ಫ್ರಸ್ಟ್ರೇಷನ್ನಲ್ಲಿ ಮತ್ತು ಇನ್ನೂ ಡ್ರಾ ಮಾಡಬೇಕು ಅಂತ ಮನಸ್ಸೇ ಬರ್ತಿಲ್ಲಾಗಿತ್ತು. ಮತ್ತು ಅದು ಎಷ್ಟು ಕಮ್ಮಿ ಡ್ರಾ ಮಾಡ್ತಿದ್ನೋ ಅಷ್ಟೇ ಅದ್ರ ಜೊತೆ ಜಾಸ್ತಿ ಅಟ್ಯಾಚ್ ಆಗ್ತಿದ್ದೆ. ಮತ್ತು ಬಾಕಿ ಕಥೆ ನಿಮ್ಗೆ ಗೊತ್ತೇ ಇದೆ. ನಿಮ್ಮ ಐಡಿಯಾ ಅಥವಾ ಡ್ರಾಯಿಂಗ್ನ ಮೊದಲನೇ ಸಲನೇ ಪರ್ಫೆಕ್ಟಾಗಿ ಡ್ರಾ ಮಾಡಬೇಕು ಅಂತ ಅಂದ್ಕೊಳ್ಳೋದು ಒಂದು ವಿಚಿತ್ರವಾದ ಚೈಲ್ಡ್ಹುಡ್ ಡ್ರೀಮ್ನ ರಿಯಾಲಿಟಿ ಮಾಡೋ ಥರನೇ. ಫಾರ್ ಎಕ್ಸಾಂಪಲ್, ನಿಮ್ಗೆ ಮಾರ್ಸ್ ಮೇಲೆ ಆರ್ಕಿಟೆಕ್ಟ್ ಆಗಬೇಕು ಅಂತ ಅಂದರೆ ಆ ಕನ್ಸು ನನಗೆ ಆಗ್ಬೋದು. ನಿಮ್ಮ ಹೆಸರು ಇಲಾನ್ ಮಸ್ಕ್ ಅಂತ ಅಂದರೆ ನಮ್ಮ ಬಾಕಿ ಎಲ್ಲರಿಗೂ ನಮ್ಮ ಪ್ಯಾಷನ್ ಸಿಗಬೇಕು ಅಂತಂದರೆ ಸ್ವಲ್ಪ ಹುಡುಕ್ಬೇಕಾಗ್ಬೋದು, ಬೇರೆ ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾಗ್ಬೋದು. ಹಾಗೆ ನಿಮ್ಮ ಡ್ರಾಯಿಂಗ್ಸ್ ಬಗ್ಗೆ ಕೂಡ ಯೋಚನೆ ಮಾಡಿ. ಚಿಕ್ಕವರಿದ್ದಾಗ ಗಣಪತಿ ಹಬ್ಬದ ಫಂಕ್ಷನ್ಗೆ ಫೋರ್ಸ್ ಮಾಡಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದಾಗ ಪಕ್ಕದ ಮನೆ ಹುಡುಗನ ಹತ್ರ 1 ತಾಸು ಡ್ಯಾನ್ಸ್ ಕಲ್ತ್ಕೊಂಬಂದದ್ದು ಹೇಗೆ ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಮಾಡಿದ್ರಿ ನೆನಪಾಯ್ತಾ? ಇಲ್ವಾ? ನಾನು ಒಬ್ಳ ಜೊತೆನೇ ಆಗಿರ್ಬೋದು ಹಾಗಿದ್ರೆ. ಎನಿವೆ, ನಾನು ಅದನ್ನೇ ಆರ್ಟ್ ಜೊತೆ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಅನಾಟಮಿ, ಜೆಸ್ಚರ್ ಡ್ರಾಯಿಂಗ್, ಪರ್ಸ್ಪೆಕ್ಟಿವ್, ಕಾಂಪೋಸಿಷನ್ ಎಲ್ಲ ಒಂದು ಸಲ ಓದಿ ಲೈಫ್ ಟೈಮ್ಗೋಸ್ಕರ ಮಾಸ್ಟರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಅದೇ ಮಾಸ್ಟರ್ ಒಂದು 5 ನಿಮಿಷದ ಯೂಟ್ಯೂಬ್ ವಿಡಿಯೋದಿಂದ ಸಿಕ್ಕಿದ್ರೆ ಮನೇಲೆ ಚಿನ್ನದ ಗಣಿ ಸಿಗ್ದಂಗೆ. ಆದರೆ ಈ ವಿಡಿಯೋ ಮಿಸ್ಟೇಕ್ಸ್ ಬಗ್ಗೆ ತಾನೇ, ಅದಕ್ಕೆ ನಿಮ್ಗೆ ಗೊತ್ತಾಗಿರ್ಬೋದು ಇದ್ರ ಎಂಡ್ ರಿಸಲ್ಟ್ ಏನು ಅಂತ. ನಾನು ಬೇರೆ ಬೇರೆ ಪಾಡ್ಕಾಸ್ಟ್ ಮತ್ತು ಆರ್ಟಿಸ್ಟ್ ಇಂಟರ್ವ್ಯೂಸ್ನಲ್ಲಿ ಈ ಮಿಸ್ಟೇಕ್ಸ್ನ ತಿದ್ಕೊಳ್ಳಿಕ್ಕೆ ಅಡ್ವೈಸ್ ಕೇಳ್ತಾನೆ ಇರ್ತಿದ್ದೆ. ಆದರೆ ತುಂಬ ಸಮಯದ ತನಕ ಅದ್ರ ಬಗ್ಗೆ ಏನೂ ಮಾಡಿರಲಿಲ್ಲ. ಏನಾದರೂ ಮಾಡಬೇಕಾಗಿದ್ರೆ ಮೊದಲನೇದಾಗಿ ನಂಗೆ ಅಡ್ಮಿಟ್ ಮಾಡ್ಕೊಬೇಕಾಗಿತ್ತು ನಾನು ತಪ್ಪು ಮಾಡ್ತಾ ಇದ್ದಿದ್ದೆ ಅಂತ. ಮತ್ತು ಎರಡನೇದಾಗಿ ಅದಕ್ಕೆ ತುಂಬ ಕೆಲಸ ಮಾಡಬೇಕಾಗಿತ್ತು. ಆದರೆ 6 ತಿಂಗಳ ತನಕ ನಾನು ಈಗಿನ ತನಕ ಮಾತಾಡಿರೋ ಎಲ್ಲದನ್ನು ಮಾಡಿ ಏನೂ ರಿಸಲ್ಟ್ ಕಾಣದೇ ಇದ್ದಾಗ ಈ ಅಡ್ವೈಸ್ನ ಫಾಲೋ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ನಾನು ಫಂಡಮೆಂಟಲ್ಸ್ನ ಕಲಿಯೋಕ್ಕೆ ಶುರು ಮಾಡಿದಾಗ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು ನನ್ನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮೊದಲು ಕ್ಯಾಂಡಲ್ ಲೈಟಿಂದ ಬೆಳಕು ಬರ್ತಾ ಇತ್ತು, ಆದರೆ ಈಗ ಸ್ಟೇಡಿಯಂ ಲೈಟ್ಸನ್ನು ಆನ್ ಮಾಡಿದ ಹಾಗೆ ಅನ್ನಿಸ್ತಾ ಇತ್ತು. ಮತ್ತು ನನಗೆ ರಿಯಲೈಸ್ ಆಯಿತು ನಾನು ಫಂಡಮೆಂಟಲ್ಸ್ನ ಯೂಸ್ ಮಾಡಿ ಬರೀ ಆ್ಯನಿಮೇಷನ್ ಅಷ್ಟೇ ಅಲ್ಲ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಇಲಸ್ಟ್ರೇಷನ್, ಕಾಮಿಕ್ಸ್, ಕಾನ್ಸೆಪ್ಟ್ ಆರ್ಟ್ ಥರ ಕೂಡ. ಮುಂದಿನ ವಿಡಿಯೋಸ್ನಲ್ಲಿ ಇವತ್ತು ಮಾತಾಡಿರೋ ಸ್ವಲ್ಪ ತಪ್ಪುಗಳ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ಮತ್ತು ಅದನ್ನು ತಿದ್ಕೊಳ್ಳಿಕ್ಕೆ ಏನೇನು ಸ್ಟೆಪ್ಸ್ ತೊಗೊಂಡಿದ್ದೀನಿ ಮತ್ತು ಈಗಲೂ ತೊಗೋತಾ ಇದ್ದೀನಿ ಅಂತ ಸ್ವಲ್ಪ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ನಾನು ಮಾಡಿರೋ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಥವಾ ನಿಮ್ದೇನಾದ್ರು ಯುನೀಕ್ ಮಿಸ್ಟೇಕ್ಸ್ ಇದೆಯಾ ಅದನ್ನ ನನಗೆ ಹೇಳಿ ಕಾಮೆಂಟ್ಸ್ನಲ್ಲಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.